ಇವತ್ತಿನ ದಿನ ನಾವು ಜೆನೆಟಿಕ್ಸ್ ರಿಲೇಟೆಡ್ ಒಂದು ಟಾಪಿಕ್ ಇದೆ. ಅದು ಹೆರಿಡಿಟಿ ಅಂತ ಹೇಳಿ 10th ಅಲ್ಲಿ ಬರುವಂತಹ ಚಾಪ್ಟರ್ 8 ಹೆರಿಡಿಟಿ ಚಾಪ್ಟರ್. ಏನು ಮೆಂಡಲ್ಸ್ ಫಾದರ್ ಆಫ್ ಜೆನೆಟಿಕ್ಸ್ ಏನಿದ್ದಾರೆ ಗ್ರಿಗರ್ ಮೆಂಡಲ್ ಅವರು ಕೊಟ್ಟಂತಹ ಲಾಸ್ನ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಬಹಾಟಿಂಗ್ ಕೈಂಡ್ ಆಫ್ ಚಾಪ್ಟರ್ ಇದು. ಇಲ್ಲಿ ಏನಪ್ಪಾ ಅಂತಂದ್ರೆ ಎಕ್ಸಾಕ್ಟ್ ಡೆಫಿನೇಷನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಕ್ಸಾಮಿನರ್. ಎಕ್ಸಾಕ್ಟ್ ಡೆಫಿನೇಷನ್ ಅನ್ನ ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುವಂಥದ್ದು. ಓಕೆ, ಇಲ್ಲಿ ನಾವು ಏನು ಓದ್ತೀವಿ ಅಂತಂದ್ರೆ ಹೆರಿಡಿಟಿ ಅನ್ನುವಂಥದ್ದು ಥ್ರೂ ಮೊನೋಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್. ಮೊನೋಹೈಬ್ರಿಡ್ ಕ್ರಾಸ್ ಇಂದ ನಮಗೆ ಲಾ ಆಫ್ ಡಾಮಿನೆನ್ಸ್ ಗೊತ್ತಾಗತ್ತೆ. ಅಂತೆ ಲಾ ಆಫ್ ಸೆಗ್ರಿಗೇಷನ್ ಗೊತ್ತಾಗತ್ತೆ ಥ್ರೂ F2 ಜನರೇಷನ್. ಆಮೇಲೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಡೈ ಹೈಬ್ರಿಡ್ ಕ್ರಾಸ್ ಇಂದ ನಮಗೆ ಗೊತ್ತಾಗುವಂತಹ ಲಾ ಆಗಿದೆ. ಈ 3 ಲಾಸ್ ಏನ್ ಹೇಳುತ್ತೆ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತಾನೆ. ಇಲ್ಲಿ ಮತ್ತೆ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹ್ಯೂಮನ್ ಬಾಡಿಯಲ್ಲಿ ಮೇಲ್ ಅಲ್ಲಿ 22 ಕ್ರೋಮೋಸೋಮ್ ಪ್ಲಸ್ ಒಂದು ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ ಇರುತ್ತೆ. ಇದನ್ನ ಸೆಕ್ಸ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಎಕ್ಸ್ ಮತ್ತೆ ವೈ ಅನ್ನ 22 ಕ್ರೋಮೋಸೋಮ್ ಏನಿದೆ ಅದನ್ನ ಆಟೋಸೋಮ್ಸ್ ಅಂತ ಕರಿತೀವಿ. ದೆನ್ ಫಿಮೇಲ್ ಅಲ್ಲಿ ಒಂದು ಡಿಫರೆನ್ಸ್ ಇರುತ್ತೆ. ಈ ವೈನ ಬದಲು ಏನಿರುತ್ತೆ ಎಕ್ಸ್ ಇರುತ್ತೆ. 2 ಎಕ್ಸ್ ಪ್ಲಸ್ 22 ಕ್ರೋಮೋಸೋಮ್ ಇರುತ್ತೆ. ಟೋಟಲ್ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇಬ್ರಲ್ಲೂ ಇರುವಂಥದ್ದು. ಯಾವಾಗ ಮೇಲ್ನ ಸೈಡ್ ಇಂದ ಎಕ್ಸ್ ಮತ್ತೆ ಫಿಮೇಲ್ ನ ಸೈಡ್ ಇಂದ ಯಾವ್ದಾರ ಒಂದು ಎಕ್ಸ್ ಫ್ಯೂಸ್ ಆದ್ರೆ ಅದು ಗರ್ಲ್ ಚೈಲ್ಡ್ ಆಗುತ್ತೆ. ಮೇಲ್ನ ಸೈಡ್ ಇಂದ ವೈ ಮತ್ತೆ ಫಿಮೇಲ್ ಕಡೆಯಿಂದ ಒಂದು ಎಕ್ಸ್ ಫ್ಯೂಸ್ ಆದ್ರೆ XY ಆಗತ್ತೆ. ಅದು ಬಾಯ್ ಆಗಿ ಏನಾಗತ್ತೆ ಹುಟ್ಟುವಂತಹದ್ದು ಮಗು. ನೆಕ್ಸ್ಟ್ ಇಲ್ಲಿ ಹೆರಿಡಿಟಿ ಜೆನೆಟಿಕ್ಸ್ ಅಂದ ತಕ್ಷಣ ನಮಗೆ 2 ವರ್ಡ್ ನೆನಪಾಗ್ಬೇಕು. ಒಂದು ಹೆರಿಡಿಟಿ, ಇನ್ನೊಂದು ವೇರಿಯೇಷನ್ ಅಂತ ಹೇಳಿ. ವೇರಿಯೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ತಂದೆ ತಾಯಿಯಿಂದ ತನ್ನ ಮಕ್ಕಳಿಗೆ ಬರುವಂತಹ ಕ್ಯಾರೆಕ್ಟರ್ಸ್ ನಲ್ಲಿ ಇರುವಂತಹ ವ್ಯತ್ಯಾಸಗಳು. ಒಂದು ಅರ್ಥ ಆಯ್ತಾ? ನಾನು ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಇಲ್ಲಿ ತಂದೆ ತಾಯಿ ಅವರಿಬ್ರಿಂದ ಆಫ್ ಸ್ಪ್ರಿಂಗ್ ಎಕ್ಸಾಕ್ಟ್ಲಿ ತಂದೆ ತರ ಅಥವಾ ಎಕ್ಸಾಕ್ಟ್ಲಿ ತಾಯಿ ತರ ಇರುತ್ತಾ? ಇಲ್ಲ, ಸ್ವಲ್ಪ ಡಿಫರೆನ್ಸ್ ಇರುತ್ತಲ್ವಾ, ಅದನ್ನೇ ನಾವು ವೇರಿಯೇಷನ್ ಅಂತ ಕರೆಯುವಂಥದ್ದು. ವೇರಿಯೇಷನ್ ಅಲ್ಲಿ 2 ಟೈಪ್ಸ್, ಒಂದು ಸೊಮ್ಯಾಟಿಕ್, ಇನ್ನೊಂದು ಜರ್ಮೈನಲ್ ಅಂತ ಹೇಳಿ. ಸೊಮ್ಯಾಟಿಕ್ ಅಂತಂದ್ರೆ ಇದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಇನ್ಹೆರಿಟ್ ಆಗೋದಿಲ್ಲ. ಅಂದ್ರೆ ಒಂದು ಬಾಡಿಯಲ್ಲಿ ಇರುವಂತಹ ಸೆಲ್ಸ್ ಅಲ್ಲಿ ಆಗುವಂತಹ ಚೇಂಜ್ ಅನ್ನ ನಾವು ಸೊಮ್ಯಾಟಿಕ್ ವೇರಿಯೇಷನ್ ಅಂತ ಕರಿತೀವಿ. ಅದೇ ಗ್ಯಾಮೆಟ್ಸ್ ಅಲ್ಲಿ ಅಥವಾ ರೀಪ್ರೊಡಕ್ಟಿವ್ ಸೆಲ್ಸ್ ಅಲ್ಲಿ ಆಗುವಂತಹ ಚೇಂಜಸ್ ಅನ್ನ ಜರ್ಮೈನಲ್ ಚೇಂಜಸ್ ಅಂತ ಹೇಳ್ತೀವಿ. ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಮಿಟ್ ಆಗತ್ತೆ. ಲೈಕ್ ಹ್ಯೂಮನ್ ಹೈಟ್ ಇರ್ಬೋದು, ಅವ್ರ ತಂದೆ ತರನೇ ತುಂಬಾ ಹೈಟ್ ಅಂತ ಹೇಳ್ತಾರೆ. ಆಮೇಲೆ ತಾಯಿ ತುಂಬಾ ಬೆಳ್ಳಗಿದ್ದಾಳೆ ಅಂತಂದ್ರೆ ಮಗಳು ಹಾಗೆ ಬೆಳ್ಳಗ್ ಹುಟ್ಟಿದ್ರೆ ತಾಯಿ ತರಾನೇ ಬಣ್ಣ ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ಸೊಮ್ಯಾಟಿಕ್ ಚೇಂಜಸ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಒಂದು ನಾಯಿಯ ಬಾಲವನ್ನ ಕತ್ತರಿಸಿದ್ರೆ ಅದು ಬೇರೆ ಜನರೇಷನ್ಗೆ ಮೂವ್ ಆಗುತ್ತಾ ಆ ಕ್ಯಾರೆಕ್ಟರ್ ಅಂತಂದ್ರೆ ಇಲ್ಲ. ಅದರ ಆಫ್ ಸ್ಪ್ರಿಂಗಿಗೆ ಕರೆಕ್ಟ್ ಆಗಿ ಬಾಲ ಎಲ್ಲಿರ್ಬೇಕೋ ಅಲ್ಲೇ ಇರತ್ತೆ. ಆಮೇಲೆ ಇದು ಕಿವಿಗೆ ತೂತ ಮಾಡಿಸ್ತೀವಲ್ವಾ, ಇಯರಿಂಗ್ಸ್ ಹಾಕೊಳ್ಳಿಕ್ಕೆ, ಅದು ಒಂದ್ ಜನರೇಷನ್ ಇಂದ ಇನ್ನೊಂದ್ ಜನರೇಷನ್ಗೆ ಪಾಸ್ ಆಗುತ್ತಾ? ಇಲ್ಲ. ಯಾಕೆ ಅಂತಂದ್ರೆ ಅದು ಸೊಮ್ಯಾಟಿಕ್ ಸೆಲ್ ಅಲ್ಲಿ, ಬಾಡಿ ಸೆಲ್ ಅಲ್ಲಿ ಆಗುವಂತಹ ಚೇಂಜಸ್ ಆಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಹೆರಿಡಿಟಿಯಲ್ಲಿ ಹೆರಿಡಿಟಿಯಲ್ಲಿ 3 ಲಾಸ್ ನ ಓದ್ಬೇಕಾಗತ್ತೆ. ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ. ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಸೆಗ್ರಿಗೇಷನ್, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳಿ. ಇಲ್ಲಿ ವೇರಿಯೇಷನ್ಸ್ ಯಾಕಾಗತ್ತೆ ಮತ್ತೆ ಅದರಲ್ಲಿ ಟೈಪ್ಸ್ ಎಷ್ಟು ಅಂತಂದ್ರೆ ಸೆಕ್ಷುವಲ್ ವೇರಿಯೇಷನ್, ಸೆಕ್ಷುವಲ್ ವೇರಿಯೇಷನ್ ಅಂತ ಹೇಳಿ. ಸೆಕ್ಷುವಲ್ ಅಂದ್ರೆ ಸ್ವಲ್ಪನೇ ವೇರಿಯೇಷನ್ ಕಾಣುವಂಥದ್ದು ಸೆಕ್ಷುವಲ್ ಅಲ್ಲಿ ಮಾತ್ರ ಆ ವೇರಿಯೇಷನ್ ಅನ್ನುವಂಥದ್ದು ತುಂಬಾ ಜಾಸ್ತಿ ಕಾಣುವಂಥದ್ದು. ಇಲ್ಲಿ ಮ್ಯೂಟೇಷನ್ ಕಾರಣದಿಂದ ಏನಾಗತ್ತೆ ವೇರಿಯೇಷನ್ ಕಾಣುವಂಥದ್ದು. ಇಲ್ಲಿ
ಕ್ರೋಮೋಸೋಮ್ಗಳು ಪರಸ್ಪರ ಕ್ರಾಸಿಂಗ್ ಓವರ್ ಆಗೋದ್ರಿಂದ ಏನಾಗುವಂಥದ್ದು ಲಾರ್ಜ್ ವೇರಿಯೇಷನ್ ಕಂಡು ಬರುವಂಥದ್ದು. ಗ್ರಿಗರ್ ಮೆಂಡಲ್ನ ನಾವು ಜೆನೆಟಿಕ್ಸ್ ನ ಫಾದರ್ ಅಂತ ಹೇಳಿ ಕರಿತೀವಿ. ಅವರು ತಮ್ಮ ಏನು ಲಾ ಆಫ್ ಇನ್ಹೆರಿಟೆನ್ಸ್ ಅನ್ನ ಪ್ರಪೋಸ್ ಮಾಡಿದಂಥವರು. ಲಾ ಆಫ್ ಇನ್ಹೆರಿಟೆನ್ಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಕ್ಯಾರೆಕ್ಟರ್ ಹೇಗೆ ಫ್ಲೋ ಆಗುತ್ತೆ ಅನ್ನುವಂಥದ್ದನ್ನ ಕಂಡಿಡಿದು ಹೇಳಿದ್ದಂತಹ ಮಹಾನ್ ವಿಜ್ಞಾನಿ. ಅವರು ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ ತಮ್ಮ ಲಾಗಳನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ, ತಿಳ್ಕೊಳ್ಳಿಕ್ಕೆ. ಅದು ಗಾರ್ಡನ್ ಪಿ ಅಂದ್ರೆ ಪೈಸಮ್ ಸೆಟೈವಮ್, ಸೈಂಟಿಫಿಕ್ ನೇಮ್ ನ ಕೂಡ ಕೇಳ್ತಾರೆ 1 ಮಾರ್ಕ್ಸ್ಗೆ. ಗಾರ್ಡನ್ ಪಿನ ತಗೊಂಡು ಅವರು ಅದರಲ್ಲಿರುವಂತಹ ಹಲವಾರು ಕ್ಯಾರೆಕ್ಟರ್ಸ್ ನಿಂದ ಇಂಪ್ರೆಸ್ ಆಗಿ ಮತ್ತೆ ಬೇಗ ಬೇಗ ಬೆಳವಣಿಗೆ ಆಗುವಂತಹ ಗಿಡ ಆಗಿರೋದ್ರಿಂದ ಪೈಸಮ್ ಸೆಟೈವಮ್ನ ಅವರು ತಮ್ಮ ಎಕ್ಸ್ಪೆರಿಮೆಂಟಿಗೆ ಬಳಸ್ಕೊಳ್ತಾರೆ. ಯಾವೆಲ್ಲ ಕ್ಯಾರೆಕ್ಟರ್ಸ್ ಇದೆ? ಶೇಪು ಸೀಡಿಂದು ರೌಂಡ್ ಇರ್ಬೋದು, ರಿಂಕಲ್ಡ್ ಇರ್ಬೋದು, 2 ಟೈಪ್ಸ್ ಇದೆ. ಸೀಡ್ ಕಲರ್ ಅಷ್ಟೇ, ಒಂದು ಗ್ರೀನು ಒಂದು ಯೆಲ್ಲೋ. ಫ್ಲವರ್ ಕಲರ್ ಅಷ್ಟೇ, ಒಂದು ವೈಲೆಟ್ ಇದ್ರೆ ಒಂದು ವೈಟ್ ಇದೆ. ಇನ್ನೊಂದು ಪಾಡ್ ಶೇಪ್ ಅಂತಂದ್ರೆ ಆ ಸೀಡ್ ನ ಕವರಿಂಗ್ ಇರುತ್ತಲ್ಲ, ಅದು ಇನ್ಫ್ಲೇಟೆಡ್ ಇರುತ್ತೆ ಇಲ್ಲ ಕಾನ್ಸ್ಟ್ರಕ್ಟೆಡ್ ಇರುತ್ತೆ. ಇಲ್ಲ ಹೊರಗಿನ ಕಲರ್ ಗ್ರೀನ್ ಇರುತ್ತೆ ಅಥವಾ ಯೆಲ್ಲೋ ಇರುತ್ತೆ. ಮತ್ತೆ ಫ್ಲವರ್ ಪೊಸಿಷನ್ ಆಕ್ಸಿಯಲ್ ತುದಿಗಿರುತ್ತೆ ಇಲ್ಲ ಸೈಡಿಗಿರುತ್ತೆ, ಟರ್ಮಿನಲ್ ಪೊಸಿಷನ್ ಇರುತ್ತೆ. ಸ್ಟೆಮ್ ಹೈಟ್ ಟಾಲ್ ಮತ್ತೆ ಡ್ವಾಫ್. ಓಕೆನಾ? ನೆಕ್ಸ್ಟ್ ಮೆಂಡಲ್ ಸ್ಟಾರ್ಟ್ ಮಾಡ್ತಾನೆ ಎಕ್ಸ್ಪೆರಿಮೆಂಟ್ ಅನ್ನ. ಫಸ್ಟ್ ಏನ್ ಮಾಡ್ತಾನೆ ಅಂತಂದ್ರೆ ಮೋನೋ ಹೈಬ್ರಿಡ್ ಕ್ರಾಸ್ ಅನ್ನ ಮಾಡ್ತಾನೆ. ಮೋನೋ ಹೈಬ್ರಿಡ್ ಕ್ರಾಸ್ ಅಂತಂದ್ರೆ ಒಂದೇ ಒಂದು ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ನ ತಗೊಳ್ತಾನೆ. ಅಂದ್ರೆ ಒಂದು ಟಾಲ್ ಪ್ಲಾಂಟ್ ನ ಮತ್ತೆ ಒಂದು ಡ್ವಾಫ್ ಪ್ಲಾಂಟ್ ನ ತಗೊಂಡು ಕ್ರಾಸ್ ಮಾಡ್ತಾನೆ. ಆಗ ನಮಗೆ ಏನ್ ಸಿಗುತ್ತೆ ಅಂತಂದ್ರೆ ಚಾನ್ಸಸ್ ಹೇಗಿದೆ ಅಂತಂದ್ರೆ ಎರಡು ಡಾಮಿನೆಂಟ್ ಅಂದ್ರೆ ಇರ್ಲಿ ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ. ಟಾಲ್ ಅಂತಂದ್ರೆ ಕ್ಯಾಪಿಟಲ್ ಟಿ, ಡ್ವಾಫ್ ಅಂತಂದ್ರೆ ಸ್ಮಾಲ್ ಟಿ. ಓಕೆನಾ? ಈ ಕ್ಯಾಪಿಟಲ್ ಟಿ ಒಂದು ಕ್ಯಾರೆಕ್ಟರ್ ಅಂತಂದ್ರೆ ಅದು 2 ಅಲ್ಲೀಲಿಂದ ರೆಪ್ರೆಸೆಂಟ್ ಮಾಡುವಂಥದ್ದು. 2 ಅಲ್ಲೀಲಿಂದ. ಈಗ ನೋಡಿ, 2 ಕ್ಯಾಪಿಟಲ್ ಟಿ ಇದೆ ಅಂತಂದ್ರೆ ಅದು ಪ್ಯೂರ್ಲಿ ಟಾಲ್. ಅದನ್ನ ಪ್ಯೂರ್ಲಿ ಟಾಲ್ ಅಂತಂದ್ರೆ ಹೋಮೋಸೈಗಸ್ ಅಂತ ಕರಿತೀವಿ. ಅದೇ 2 ಸ್ಮಾಲ್ ಟಿ ಇದೆ ಅಂತಂದ್ರೆ 2 ಸ್ಮಾಲ್ ಟಿ ಅಲ್ಲೀಲ್ ಇದೆ ಅಂತಂದ್ರೆ ಆ ಪ್ಲಾಂಟ್ ಏನು ಪ್ಯೂರ್ಲಿ ಶಾರ್ಟ್ ಅಂತ ಹೇಳಿ, ಅಂದ್ರೆ ಹೋಮೋಸೈಗಸ್ ಶಾರ್ಟ್ ಪ್ಲಾಂಟ್ ಅಂತ ಹೇಳಿ. ಅದೇ ಒಂದು ಡಾಮಿನೆಂಟ್ ಇದ್ದು ಒಂದು ರಿಸೆಸಿವ್ 2 ಕಾಂಬಿನೇಷನ್ ಇತ್ತು ಅಂತ ಇಟ್ಕೊಳ್ಳಿ, ಆಗ ಅದನ್ನ ಹೆಟಿರೋಸೈಗಸ್ ಕಂಡೀಷನ್ ಅಂತ ಕರಿತೀವಿ. ಆದ್ರೆ ಪ್ಲಾಂಟಿನ ಇದೇನಾಗಿರುತ್ತೆ, ಇದು ಹೈಟ್ ಟಾಲ್ ಆಗಿರುತ್ತೆ. ಅದನ್ನೇ ನಾವು ಲಾ ಆಫ್ ಡಾಮಿನೆಂಟ್ ಅಂತ ಕರೆಯುವಂಥದ್ದು. ಯಾವಾಗ ಕ್ರಾಸ್ ಮಾಡ್ತಾರೋ ಆವಾಗ ಫಿಸಿಕಲ್ ಅಪಿಯರೆನ್ಸ್, ಆ ಗಿಡ ಹೇಗ್ ಕಾಣುತ್ತೆ ಅನ್ನೋದನ್ನ ಫಿನೋಟೈಪ್ ಅಂತ ಕರಿತೀವಿ. ಅದು ಜೆನೆಟಿಕ್ ಮೇಕಪ್ ಏನಿರುತ್ತಲ್ವಾ ಅದನ್ನ ಜಿನೋಟೈಪ್ ಅಂತ ಕರೆಯುವಂಥದ್ದು. ಇಲ್ಲಿ ನೋಡಿ, ಒಂದು ಟಾಲ್ ಪ್ಲಾಂಟ್ ಒಂದು ಡ್ವಾಫ್ ಪ್ಲಾಂಟ್ ನ ತಗೊಂಡ್ವಿ. ಅಲ್ಲಿ ಪೇರ್ ಏನಾಗಿರುತ್ತೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇದನ್ನ ಜಿನೋಟೈಪ್ ಅಂತ ಕರಿತೀವಿ. ಅದರಿಂದ ಗ್ಯಾಮೆಟ್ಸ್ ಸೆಗ್ರಿಗೇಟ್ ಆಗಿ ಏನಾಗುತ್ತೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಗುತ್ತೆ. ಇದರಿಂದ ಒಂದು ಟಿ ಸೆಗ್ರಿಗೇಟ್ ಆಗಿ ಏನಾಯ್ತು ಆಲ್ ಟಿ ಪ್ಲಾಂಟ್ ಬಂತು. ಅಂದ್ರೆ ಇದನ್ನ F1 ಜನರೇಷನ್ ಅಂತ ಕರಿತೀವಿ. ಅದನ್ನ F1 ಜನರೇಷನ್ ಅನ್ನ ಸೆಲ್ಫ್ ಪಾಲಿನೇಟ್ ಮಾಡಿದ್ವಿ. ಇನ್ನೊಂದು ಅದೇ ತರದ ಕ್ಯಾಪಿಟಲ್ ಟಿ ಇನ್ನೊಂದು ಸ್ಮಾಲ್ ಟಿ ಇರುವಂತಹ 2 ಗಿಡಗಳನ್ನ ತಗೊಂಡು ಗ್ಯಾಮೆಟ್ಸ್ ಏನ್ ಬಂತು, ಇಲ್ಲಿ ಕ್ಯಾಪಿಟಲ್ ಟಿ ಬಂತು, ಸ್ಮಾಲ್ ಟಿ ಬಂತು, ಕ್ಯಾಪಿಟಲ್ ಟಿ ಬಂತು, ಸ್ಮಾಲ್ ಟಿ ಬಂತು. ಆಗ ನಮಗೆ F2 ಜನರೇಷನ್ ಅಲ್ಲಿ ಏನ್ ಸಿಕ್ತು, ಚೆಕ್ಕರ್ ಬಾಕ್ಸ್ ನ ಬರೆದಾಗ ಕ್ಯಾಪಿಟಲ್ ಟಿ ಫ್ಯೂಸ್ ಆಗಿ ಟಾಲ್ ಪ್ಲಾಂಟ್, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಫ್ಯೂಸ್ ಆಗಿ ಏನ್ ಟಾಲ್ ಪ್ಲಾಂಟ್, ಸ್ಮಾಲ್ ಟಿ ಫ್ಯೂಸ್ ಆಗಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಫ್ಯೂಸ್ ಆಗಿ ಒಂದು ಟಾಲ್ ಪ್ಲಾಂಟ್, ಸ್ಮಾಲ್ ಟಿ ಫ್ಯೂಸ್ ಆಗಿ ಒಂದು ಡ್ವಾಫ್ ಪ್ಲಾಂಟ್ ಬಂತು. ಹಾಗಾದ್ರೆ ಫಿನೋಟಿಪಿಕಲ್ ರೇಷಿಯೋ ಏನ್ ಸಿಕ್ತು ನಮ್ಗೆ, 3 ಟಾಲು ಒಂದು ಡ್ವಾಫ್ ಸಿಕ್ತು. ಒಂದು ಡ್ವಾಫ್ ಅಂದ್ರೆ ಶಾರ್ಟ್ ಪ್ಲಾಂಟ್ ಸಿಕ್ತು. ಅದೇ ಜಿನೋಟಿಪಿಕ್ ರೇಷಿಯೋದಲ್ಲಿ ನಮಗೆ ಏನ್ ಸಿಕ್ತು ಅಂತಂದ್ರೆ ನಮಗೆ ಒಂದು ಜಿನೋಟಿಪಿಕ್ ರೇಷಿಯೋ ಯಾವುದು ಟಿ ಕ್ಯಾಪಿಟಲ್ ಟಿ. ಹೌದಾ? 2 ಸೇಮ್ ಇರುವಂತಹ ಟಾಲ್ ಟ್ರೀ ಯಾವುದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಆಮೇಲೆ ಡ್ವಾಫ್ ಟಿ ಸ್ಮಾಲ್ ಟಿ 1:2:1 ಜಿನೋಟಿಪಿಕ್ ರೇಷಿಯೋ ನಮಗೆ ಸಿಕ್ತು.
ನಾವೇನ್ ಅಬ್ಸರ್ವೇಷನ್ ಮಾಡ್ಬೋದು ಇದ್ರಲ್ಲಿ ಅಂತಂದ್ರೆ ಈ ಆಲ್ F1 ಪ್ರೋಜಿನಿ ಏನಿದೆ, F1 ಜನರೇಷನ್ ಅಲ್ಲಿ ನಿಮಗೆ ಎಲ್ಲಾ ಪ್ಲಾಂಟ್ ಏನಾಗಿತ್ತು, ಟಾಲ್ ಪ್ಲಾಂಟ್ ಆಗಿತ್ತು. ಮತ್ತೆ F2 ಪ್ರೋಜಿನಿಯಲ್ಲಿ ಏನಾಗಿತ್ತು ಅಂತಂದ್ರೆ ಕಾಲ್ ಭಾಗ ಶಾರ್ಟ್, ಮುಕ್ಕಾಲ್ ಭಾಗ ಡ್ವಾಫ್ ಇತ್ತು. ಕಾಲ್ ಭಾಗ ಶಾರ್ಟ್, ಮುಕ್ಕಾಲ್ ಭಾಗ ಟಾಲ್ ಆಗಿತ್ತು ಅಲ್ವಾ. ನೆಕ್ಸ್ಟ್ ಅದಕ್ಕೆ ನಾವು ಫಿನೋಟಿಪಿಕ್ ರೇಷಿಯೋ ಮತ್ತೆ ಜಿನೋಟಿಪಿಕ್ ರೇಷಿಯೋನ ಹೇಗೆ ಹೇಳ್ತೀವಿ, 3:1 ಮತ್ತೆ 1:2:1 ಅಂತ ಹೇಳ್ತೀವಿ. ನೆಕ್ಸ್ಟ್ ಈಗ ಡೈ ಹೈಬ್ರಿಡ್ ಕ್ರಾಸ್ ಅಂತಂದ್ರೆ ಒಂದು ಪ್ಲಾಂಟ್ ಅಲ್ಲಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫ್ರೆಂಟ್ ಆಗಿರುವಂತಹ ಪ್ಲಾಂಟ್ ಅನ್ನ ಫ್ಯೂಸ್ ಮಾಡಿದಾಗ, ರೌಂಡ್ ಮತ್ತೆ ಗ್ರೀನ್ ಸೀಡ್ಸ್, ರಿಂಕಲ್ ಮತ್ತೆ ಯೆಲ್ಲೋ ಸೀಡ್ಸ್, ಅವುಗಳ ಜೀನೋಟೈಪ್ ಹೀಗಿದೆ. ರೌಂಡ್ ಅಂದ್ರೆ 2 ಕ್ಯಾಪಿಟಲ್ ಆರ್, ಗ್ರೀನ್ ಅಂದ್ರೆ 2 ಸ್ಮಾಲ್ ವೈ, ರಿಂಕಲ್ಡ್ ಅಂದ್ರೆ 2 ಸ್ಮಾಲ್ ಆರ್, ಯೆಲ್ಲೋ ಅಂತಂದ್ರೆ 2 ಕ್ಯಾಪಿಟಲ್ ವೈ. ಗ್ಯಾಮೆಟ್ ಸೆಗ್ರಿಗೇಷನ್ ಹೇಗಾಗುತ್ತೆ, ಒಂದು ಕ್ಯಾಪಿಟಲ್ ಆರು ಇನ್ನೊಂದು ಕ್ಯಾಪಿಟಲ್ ಆರ್ ಇಂದ ಒಂದು ಆರು, 2 ಸ್ಮಾಲ್ ವೈ ಇಂದ ಒಂದು ವೈ, 2 ಸ್ಮಾಲ್ ಆರ್ ಇಂದ ಒಂದು ಆರ್, 2 ಕ್ಯಾಪಿಟಲ್ ವೈ ಇಂದ ಒಂದು ವೈ, ಎಲ್ಲ 2 ಸೆಗ್ರಿಗೇಟ್ ಆಗಿ ಒಂದು ಕ್ಯಾಪಿಟಲ್ ಆರು ಇನ್ನೊಂದು ಸ್ಮಾಲ್ ಆರು, ಸಾರಿ ಗ್ಯಾಮೆಟ್ಸ್ ಇದರಿಂದ ಸೆಪರೇಟ್ ಆಯ್ತಲ್ವಾ ಗ್ಯಾಮೆಟ್ಸ್. ಕ್ಯಾಪಿಟಲ್ ಆರು ಸ್ಮಾಲ್ ಆರು, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂದ್ರೆ ಏನು, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂತಂದ್ರೆ ಯಾವ್ದು ಡಾಮಿನೆಂಟ್ ಇರುತ್ತೆ, ಆರ್, ಕ್ಯಾಪಿಟಲ್ ಆರ್ ಏನನ್ನು ತೋರಿಸ್ತದೆ, ರೌಂಡ್, ಎಲ್ಲಾ ಸೀಡ್ಸು ರೌಂಡ್ ಆಗಿರುತ್ತೆ. ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂತಂದ್ರೆ ಡಾಮಿನೆಂಟ್ ಯಾವ್ದಿದೆ, ವೈ ಕ್ಯಾಪಿಟಲ್ ವೈ ಏನನ್ನು ಶೋ ಮಾಡ್ತಾ ಇದೆ, ಯೆಲ್ಲೋ ಕಲರ್ ನ ಶೋ ಮಾಡ್ತಿದೆ. ಸೊ ಎಲ್ಲಾ F1 ಜನರೇಷನ್ ಪ್ಲಾಂಟ್ ಕೂಡ ರೌಂಡ್ ಮತ್ತೆ ಯೆಲ್ಲೋ ಆಗಿರುತ್ತೆ. ನೆಕ್ಸ್ಟ್ F1 ಗ್ಯಾಮೆಟ್ಸ್ ಅನ್ನ ಸೆಲ್ಫ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ RRYY ಅಂದ್ರೆ ರೌಂಡ್ ಮತ್ತೆ ಯೆಲ್ಲೋ ಪ್ಲಾಂಟ್, ಇನ್ನೊಂದು ರೌಂಡ್ ಮತ್ತೆ ಯೆಲ್ಲೋ ಪ್ಲಾಂಟ್ ಅನ್ನ ತಗೊಂಡಾಗ ನಮಗೆ ಯಾವ ರೀತಿ ಕಾಂಬಿನೇಷನ್ ಸಿಗ್ತಾ ಹೋಗುತ್ತೆ ಅಂತಂದ್ರೆ ಇಲ್ಲಿ F2 ಜನರೇಷನ್ ಅಲ್ಲಿ ಸಿಗ್ತಾ ಹೋಗುವಂಥದ್ದು. ಇಲ್ಲಿ ನಮಗೆ ರೌಂಡ್ ಮತ್ತೆ ಯೆಲ್ಲೋ 9, ರೌಂಡ್ ಮತ್ತೆ ಗ್ರೀನ್ 3, ರಿಂಕಲ್ಡ್ ಮತ್ತೆ ಯೆಲ್ಲೋ 3, ರಿಂಕಲ್ಡ್ ಮತ್ತೆ ಗ್ರೀನ್ 1 ಸಿಗುವಂಥದ್ದು. ಸೊ ಫಿನೋಟಿಪಿಕ್ ರೇಷಿಯೋ ಏನು, 9:3:3:1. ಏನ್ ಅಬ್ಸರ್ವೇಷನ್ ಗೊತ್ತಾಯ್ತು ನಮಗೆ ಅಂತಂದ್ರೆ ಎಲ್ಲಾ F1 ಜನರೇಷನ್ ಪ್ಲಾಂಟ್ ಕೂಡ ರೌಂಡ್ ಮತ್ತೆ ಯೆಲ್ಲೋ ಆಗಿದ್ವು ಅಂತ ಹೇಳಿ. ಯಾವಾಗ F1 ಪ್ಲಾಂಟ್ಸ್ ನ ಸೆಲ್ಫ್ ಪಾಲಿನೇಟ್ ಮಾಡಿದ್ವು ಆಗ ಏನಾಯ್ತು, ಮಿಕ್ಸ್ಚರ್ ಆಫ್ ಫಿನೋಟೈಪ್ ಸಿಕ್ತು ಇನ್ ದ ರೇಷಿಯೋ ಆಫ್ 9:3:3:1. ರೌಂಡ್ ಅಂಡ್ ಯೆಲ್ಲೋ, ರೌಂಡ್ ಅಂಡ್ ಗ್ರೀನ್, ರಿಂಕಲ್ಡ್ ಯೆಲ್ಲೋ, ರಿಂಕಲ್ಡ್ ಗ್ರೀನ್ ಸಿಗ್ತಾ ಹೋಯ್ತು. Round and yellow seeds are dominant characters. Occurrence of new phenotype combination shows that genes for round and yellow seeds are inherited independently of each other. ಒಂದು ಪೇರ್ ಆಫ್ ಕ್ಯಾರೆಕ್ಟರ್ ಇನ್ನೊಂದು ಪೇರ್ ಆಫ್ ಕ್ಯಾರೆಕ್ಟರ್ ಇಂದ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಆಗಲ್ಲ. ಅದ್ರ ಪಾಡಿಗೆ ಅದರ ಕ್ಯಾರೆಕ್ಟರ್ನ ಶೋ ಮಾಡುತ್ತೆ, ಇದ್ರ ಪಾಡಿಗೆ ಇದನ್ನ ಈ ಕ್ಯಾರೆಕ್ಟರ್ನ ಶೋ ಮಾಡುತ್ತೆ. ಅದನ್ನೇ ನಾವು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ಥರ್ಡ್ ಲಾ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಯಾವ್ದಾರ ಒಂದು ಲಾ ಕಂಪಲ್ಸರಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. NCERT ಬುಕ್ ಅಲ್ಲಿ ಹೇಗಿರುತ್ತೋ ಹಾಗೆ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೋಡಿ, ಈ ಲಾ ಆಫ್ ಡಾಮಿನೆನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಟ್ರೇಟ್ ಅಂತಂದ್ರೆ ಅದರಲ್ಲಿ 2 ಟೈಪ್ಸ್ ಆಫ್ ಅಲೀಲ್ಸ್ ಅಥವಾ ಜೀನ್ಸ್ ಇರುತ್ತೆ. ಆದ್ರೆ ಒಂದೇ ಒಂದು ಫ್ಯಾಕ್ಟರ್ ಮಾತ್ರ F1 ಪ್ರಾಜಿನಿಯಲ್ಲಿ ಎಕ್ಸ್ಪ್ರೆಸ್ ಆಗುವಂಥದ್ದು. ಈಗ ನಾನು ಹೇಳಿದೆ ಕ್ಯಾಪಿಟಲ್ T ಸ್ಮಾಲ್ ಟಿ, F1 ಪ್ರಾಜಿನಿಯಲ್ಲಿ ಕ್ಯಾಪಿಟಲ್ T ಸ್ಮಾಲ್ ಟಿ ಇದೆ ಅಂತಂದ್ರೆ 2 ಅಲೀಲ್ ಇದೆ ಅಲ್ವಾ, ಆದ್ರೆ ಕ್ಯಾರೆಕ್ಟರ್ ಮಾತ್ರ ಯಾವ್ದು ಶೋ ಆಗ್ತಿರುತ್ತೆ, ಟಾಲ್. ಸೊ ಅಂಡ್ ಇಸ್ ಕಾಲ್ಡ್ ಡಾಮಿನೆಂಟ್. ಆಮೇಲೆ ಇದು ಸ್ಮಾಲ್ ಟಿನ ನಾವು ಅದನ್ನ ರಿಸೆಸಿವ್ ಅಂತ ಕರಿತೀವಿ, ಕ್ಯಾಪಿಟಲ್ ಟಿನ ನಾವು ಡಾಮಿನೆಂಟ್ ಅಂತ ಕರಿತೀವಿ. ಒಂದು ಕ್ಯಾಪಿಟಲ್ ಇದ್ದು ಇನ್ನೊಂದು ಸ್ಮಾಲ್ ಟಿ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಯಾವ ಕ್ಯಾರೆಕ್ಟರ್ ಮುಂದೆ ಶೋ ಆಗ್ತಾ ಇರುತ್ತೆ ಮುಂದಿನ ಜನರೇಷನ್ ಅಲ್ಲಿ ಅಂತಂದ್ರೆ ಕ್ಯಾಪಿಟಲ್ ಟಿ ಅಂದ್ರೆ ಡಾಮಿನೆಂಟ್ ಜೀನ್ದು ಕ್ಯಾರೆಕ್ಟರ್ ಶೋ ಆಗ್ತಾ ಇರುತ್ತೆ. ಅದನ್ನೇ ನಾವು ಲಾ ಆಫ್ ಡಾಮಿನೆನ್ಸ್ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಲಾ ಆಫ್ ಸೆಗ್ರಿಗೇಷನ್ ಆರ್ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತಂದ್ರೆ
This law states that factors or alleles of a pair segregate from each other during gamete formation such that a gamete receives only one of the factor. They do not show any blending but simply remain together. ಇಲ್ಲಿ ನೋಡಿ, ಎರಡು ಸೆಲ್ಫ್ ಪಾಲಿನೇಷನ್ ಅಲ್ಲಿ ಎರಡು ಗ್ಯಾಮೆಟ್ಸ್ ಸೆಗ್ರಿಗೇಟ್ ಆಗಿ ನಿಂತಲ್ವಾ, ಸೆಪರೇಟ್ ಆಗಿ ನಿಂತಲ್ವಾ, ಎರಡು ಜೊತೆ ಇದ್ರೂ ಕೂಡ ಮೇಲ್ಗಡೆ ಏನಾಗ್ಲಿಲ್ಲ, ಅವು ಬ್ಲೆಂಡ್ ಆಗ್ಲಿಲ್ಲ. ಬ್ಲೆಂಡ್ ಆಗಿ ಬೇರೊಂದು ಕ್ಯಾರೆಕ್ಟರ್ ಏನು ಹೊರಗೆ ಬರ್ಲಿಲ್ಲ. ಎರಡು ಸೆಪರೇಟ್ ಆದ್ವು, ಎರಡು ಸೆಪರೇಟ್ ಆಗಿ ತನ್ನದೇ ಆದಂತಹ ಕ್ಯಾರೆಕ್ಟರ್ಸ್ ನ ತೋರಿಸ್ತಾ ಹೋದ್ವಲ್ಲ, ಅದನ್ನೇ ನಾವು ಲಾ ಆಫ್ ಸೆಗ್ರಿಗೇಷನ್ ಅಥವಾ ಲಾ ಆಫ್ ಪ್ಯೂರಿಟಿ ಆಫ್ ಗ್ಯಾಮೆಟ್ಸ್ ಅಂತ ಕರೆಯುವಂಥದ್ದು. ಇನ್ನು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಎರಡು ಕ್ಯಾರೆಕ್ಟರ್ಸ್ ಇರುವಂತಹ ಒಂದು ಪ್ಲಾಂಟ್ ಅನ್ನ ತಗೊಂಡಾಗ ಅವು ತಮ್ಮ ಪಾಡಿಗೆ ತಾವು ಇಂಡಿಪೆಂಡೆಂಟ್ ಆಗಿ ಏನಾಗ್ತವೆ, ತಮ್ಮ ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ ಅನ್ನ ತೋರಿಸ್ತವೆ. ಒಂದಕ್ಕೊಂದು ಏನಾಗಲ್ಲ, ಇನ್ಫ್ಲೂಯೆನ್ಸ್ ಆಗಲ್ಲ. ಅದನ್ನೇ ನಾವು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳಿದ್ವು. ಹೇಗೆ ಈ ಟ್ರೈಟ್ಸ್ ಎಕ್ಸ್ಪ್ರೆಸ್ ಆಗುತ್ತೆ ಅಂತಂದ್ರೆ, ನಮ್ಮ ನ್ಯೂಕ್ಲಿಯಸ್ ಅಲ್ಲಿ DNA ಇರುತ್ತೆ. DNA ಅಂಡರ್ಗೋಸ್ ಕನ್ವರ್ಷನ್ ಇಂಟು mRNA. mRNA ಈ ಪ್ರೋಸೆಸ್ ಅನ್ನ ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. DNA ಇದಿದ್ದು RNA ಆಗೋದನ್ನ ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. RNA ಇದಿದ್ದು ಪ್ರೋಟೀನ್ ಆಗಿ ಕನ್ವರ್ಟ್ ಆಗುತ್ತೆ, ಅದನ್ನ ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಪ್ರೋಟೀನು ತನ್ನ ಕ್ಯಾರೆಕ್ಟರ್ ನ ಎಕ್ಸ್ಪ್ರೆಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಟಾಲ್ನೆಸ್ ಆಫ್ ಪ್ಲಾಂಟ್. ಓಕೆನಾ, ವೆರಿ ಸಿಂಪಲ್. ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್. ನಾನು ಆಗ್ಲೇ ಹೇಳ್ದ ಹಾಗೆ XX ಅಂದ್ರೆ ಫಿಮೇಲು, XY ಅಂತಂದ್ರೆ ಮೇಲ್ ಆಗಿರುತ್ತೆ. ಇಲ್ಲಿ ನೋಡಿ, 50% ಆಫ್ ಚಾನ್ಸ್ ಫಿಮೇಲ್ ಚೈಲ್ಡ್ ಆಗಿರುತ್ತೆ, ಇನ್ನು 50% ಆಫ್ ಪ್ರಾಬಬಿಲಿಟಿ ಆಫ್ ಮೇಲ್ ಚೈಲ್ಡ್ ಆಗಿರುತ್ತೆ. ಅಂದ್ರೆ ಒಬ್ಬ ಫಾದರ್ ಮತ್ತೆ ಒಬ್ಬ ಮದರಿಗೆ ಹುಟ್ಟುವಂತಹ ಆಫ್ ಸ್ಪ್ರಿಂಗ್ 50% ಪ್ರಾಬಬಿಲಿಟಿ ಇರುತ್ತೆ. 50% ಗಂಡ್ಮಗು ಆಗ್ಬೋದು, ಇಲ್ಲ 50% ಹೆಣ್ಮಗು ಆಗಬಹುದು. ಓಕೆನಾ. ನೆಕ್ಸ್ಟ್, ಬ್ಲೆಂಡ್ ಗ್ರೂಪ್ ಇನ್ಹೆರಿಟೆನ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನೋಡಿ, 4 ತರದ ಬ್ಲಡ್ ಗ್ರೂಪ್ಸ್ ಇರುವಂತದ್ದು, ಅದನ್ನ ಫಿನೋಟೈಪ್ ಅಂತ ಕರಿತೀವಿ. AB ಅಂತ ಹೇಳಿ. ಅದನ್ನ ಜೀನೋಟೈಪ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದು ಹೇಗೆ ಅಂತಂದ್ರೆ, ಕ್ಯಾಪಿಟಲ್ ಐ ಬರೆದು ಮೇಲ್ಗಡೆ A ಬರೆಯೋದು. ಇನ್ನೊಂದು ಫಾರ್ಮ್ ಕ್ಯಾಪಿಟಲ್ I ಸ್ಮಾಲ್ ಐ ಬರೆದು ಒಂದಕ್ಕೆ ಮಾತ್ರ ಏನ್ ಮಾಡೋದು, A ಬರೆಯೋದು. B ಇದ್ರೆ IB, ಇನ್ನೊಂದು IB ಮತ್ತೆ ಸ್ಮಾಲ್ ಐ. AB ಇದ್ರೆ IA, IB. ಬ್ಲಡ್ ಗ್ರೂಪ್ O ಇದ್ರೆ ಸ್ಮಾಲ್ ಲೆಟರ್ II. ಓಕೆನಾ. 6 ಪ್ರಾಬಬಲ್ ಜಿನೋಟೈಪ್ಸ್ ಇರುವಂತದ್ದು ಇದ್ರಲ್ಲಿ. ಈಗ ನೋಡಿ, ಫಾದರ್ದು ಬ್ಲಡ್ ಗ್ರೂಪ್ A ಇದ್ದು ಮದರ್ದು ಬ್ಲಡ್ ಗ್ರೂಪ್ B ಇತ್ತು ಅಂತಂದ್ರೆ ಯಾವ ಬ್ಲಡ್ ಗ್ರೂಪ್ ಮಕ್ಕಳಿಗೆ ಬರುತ್ತೆ ಅಂತಂದ್ರೆ, ನೋಡಿ ಇಲ್ಲಿ ಬ್ಲಡ್ ಗ್ರೂಪ್ A ಇರೋದ್ರಿಂದ ನಾವು ಯಾವ ಫಿನೋಟೈಪ್ ನ ತಗೊಳ್ಳೋಣ ಅಂತಂದ್ರೆ, ಒಂದು IA ಮತ್ತೆ ಸ್ಮಾಲ್ ಐ ಇರುವಂತದ್ದು. ಇನ್ನು ಮದರ್ ಬ್ಲಡ್ ಗ್ರೂಪ್ ಅಲ್ಲಿ IB ಮತ್ತೆ ಸ್ಮಾಲ್ ಐ ಇರುವಂತದ್ದನ್ನ ತಗೊಳ್ಳೋಣ, ಆಯ್ತಾ. ಇದನ್ನ ಗ್ಯಾಮೆಟ್ಸ್ ಇಂಡಿವಿಜುವಲಿ ಸೆಪರೇಟ್ ಆಗುವಂತದ್ದು, ಲಾ ಆಫ್ ಸೆಗ್ರಿಗೇಷನ್. ದೆನ್ ಫರ್ಟಿಲೈಸೇಷನ್ ಆಗತ್ತೆ. ಒಂದಾ IA ಕ್ಯಾಪಿಟಲ್ IB ಸೇರುವಂಥದ್ದು, ಇಲ್ಲ ಕ್ಯಾಪಿಟಲ್ IA ಸ್ಮಾಲ್ ಐ ಸೇರುವಂಥದ್ದು, ಇಲ್ಲ ಸ್ಮಾಲ್ ಐ ಕ್ಯಾಪಿಟಲ್ IB ಸೇರುವಂಥದ್ದು, ಇಲ್ಲ ಸ್ಮಾಲ್ ಐ ಸೇರುವಂಥದ್ದು. ಪ್ರಾಬಬಿಲಿಟಿ ನೆಕ್ಸ್ಟ್ ಜನರೇಷನ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಐದರ್ AB ಬ್ಲಡ್ ಗ್ರೂಪ್ ಆಗ್ಬೋದು, A ಗ್ರೂಪ್ ಆಗ್ಬೋದು, B ಗ್ರೂಪ್ ಆಗ್ಬೋದು, ಇಲ್ಲ O ಬ್ಲಡ್ ಗ್ರೂಪ್ ಆಗಿರುವಂಥದ್ದು. ಓಕೆನಾ. ಈಗ ಒಂದು MCQs 4 ಸಾಲ್ವ್ ಮಾಡೋಣ. ವೆರಿ ಇಂಪಾರ್ಟೆಂಟ್ MCQs ಇವು. ಎಕ್ಸಾಮ್ ಅಲ್ಲಿ ಬರುವಂತಹ ಪ್ರಾಬಬಿಲಿಟಿ 99% ಇರುವಂತದ್ದು. ನೋಡಿ, ದ ಆರ್ಗನಿಸಮ್ ವಿಚ್ ಮೆಂಡಲ್ ಪರ್ಫಾರ್ಮ್ಡ್ ಹಿಸ್ ಎಕ್ಸ್ಪೆರಿಮೆಂಟ್ಸ್ ಅಂತಂದ್ರೆ, ಗಾರ್ಡನ್ ಪೀನ ಯೂಸ್ ಮಾಡಿ ತನ್ನ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಹೋಗ್ತಾರೆ. ಕ್ರಾಸ್ ಬಿಟ್ವೀನ್ ಎ ಟಾಲ್ ಪ್ಲಾಂಟ್ ಅಂಡ್ ಎ ಶಾರ್ಟ್ ಟೀ ಪ್ಲಾಂಟ್ ರಿಸಲ್ಟೆಡ್ ಇನ್ ಪ್ರೋಜನಿ ದಟ್ ವುಡ್ ಆಲ್ ಟಾಲ್ ಪ್ಲಾಂಟ್ಸ್ ಬಿಕಾಸ್. ಯಾಕೆ ಎಲ್ಲ ಟಾಲ್ ಪ್ಲಾಂಟ್ ಇದ್ವು ಅಂತಂದ್ರೆ, ಟಾಲ್ನೆಸ್ ಡಾಮಿನೆಂಟ್ ಟ್ರೇಟ್ ಆಗಿತ್ತು. ಎ ಝೈಗೋಟ್ ಹ್ಯಾಸ್ ಅನ್ X ಕ್ರೋಮೋಸೋಮ್ ಫ್ರಮ್ ದ ಫಾದರ್ ವಿಲ್ ಡೆವಲಪ್ ಇನ್ ಟು A. ಫಾದರ್ ಇಂದ X ಕ್ರೋಮೋಸೋಮ್ ನ ತಗೊಂಡಿದೆ ಅಂತಂದ್ರೆ ಅದು ಯಾವ ಚೈಲ್ಡ್ ಆಗಿರುತ್ತೆ, ಗರ್ಲ್ ಚೈಲ್ಡ್ ಆಗಿರುತ್ತೆ. ಎ ನಾರ್ಮಲ್ ಸೆಲ್ ಆಫ್ ಹ್ಯೂಮನ್ ಬಾಡಿ ಕಂಟೈನ್ಸ್ 23 ಪೇರ್ ಆಫ್ ಕ್ರೋಮೋಸೋಮ್ಸ್. ದ ನಂಬರ್ ಆಫ್ ಕ್ರೋಮೋಸೋಮ್ ಇನ್ ಎ ಸೆಕ್ಸ್ ಸೆಲ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಮೋಸ್ಟ್ ಲೈಕ್ಲಿ ಟು ಬಿ 23. ಓಕೆನಾ. ದ ವಿಸಿಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ಎನ್ ಆರ್ಗಾನಿಸಮ್ ಈಸ್ ನೋನ್ ಎಸ್ ಫಿನೋಟೈಪ್. ನಾವು ಕಣ್ಣಿಗೆ ಕಾಣುವಂತಹ ಕ್ಯಾರೆಕ್ಟರಿಸ್ಟಿಕ್ ನ ನಾವು ಫಿನೋಟೈಪ್ ಅಂತ ಕರಿತೀವಿ. ಅದರಲ್ಲಿ ಇರುವಂತಹ ಗ್ಯಾಮೆಟ್ ಅನ್ನ ನಾವು ಜಿನೋಟೈಪ್ ಅಂತ ಕರಿತೀವಿ. A cross between two individuals results in a ratio of 9:3:3:1 for 4 possible phenotypes of progeny. This is an example of dihybrid cross ಅನ್ನುವಂಥದ್ದು.
ನೆಕ್ಸ್ಟ್ ಆಫ್ ವಾಟ್ ಕ್ರೋಮೋಸೋಮ್ ಆರ್ ಮೇಡ್ ಆಫ್. ಕ್ರೋಮೋಸೋಮ್ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಮೇನ್ ಆಗಿ DNA ಮತ್ತೆ ಪ್ರೋಟೀನ್ ಇಂದ ಆಗಿರುವಂತದ್ದು. ದ ನಂಬರ್ ಆಫ್ ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ ಇನ್ zygote ಆಫ್ ಹ್ಯೂಮನ್ ಈಸ್ 1 pair ಆಫ್ sex chromosome, 22 pair of allosomes togetherly forms 23 pair of chromosomes. Okay, now which section of DNA provides information of one protein? One protein in a characters na ಯಾವ್ದು ಹೇಳುತ್ತೆ? ಜೀನ್ ಹೇಳುವಂಥದ್ದು. ನೆಕ್ಸ್ಟ್ the maleness of a child is determined by the X chromosome in the zygote, the Y chromosome in the zygote ಅಂತಂದ್ರೆ Y chromosome in the zygote will tell you the maleness. ಓಕೆನಾ? ಇಲ್ಲಿಗೆ ಹೆರಿಡಿಟಿ ಅನ್ನುವಂತಹ ಚಾಪ್ಟರ್ ಕಂಪ್ಲೀಟ್ ಆಗಿರುವಂಥದ್ದು. ಇನ್ನು ಮುಂದಿನ ತರಗತಿಯಲ್ಲಿ ಭೇಟವಾಗೋಣ ಅಂತ ಹೇಳ್ತಾ ಧನ್ಯವಾದಗಳು.